ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದ್ದು ಮಕ್ಕಳ ಪಾಸಿಂಗ್ ಮಾರ್ಕ್ಸ್ ಕಡಿತಗೊಳಿಸಿದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟು ಅಂಕ ಎಷ್ಟು ಪರ್ಸೆಂಟೇಜ್ ತಗೊಂಡ್ರೆ ಸಾಕು? ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈ ಅಕಾಡೆಮಿಕ್ ಇಯರ್ ಇಂದ ನಮ್ಮ ರಾಜ್ಯದಲ್ಲಿ 33 ಈಸ್ ದ ಪಾಸಿಂಗ್ ಮಾರ್ಕ್ಸ್. ಎಸ್ಎಸ್ಎಲ್ಸಿ ಮತ್ತು ಪಿಯು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಎಸ್ಎಸ್ಎಲ್ಸಿ ಪಾಸಿಂಗ್ ಮಾರ್ಕ್ಸ್ 35% ಅಲ್ಲ 33. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧರಿಸೋ ಟರ್ನಿಂಗ್ ಪಾಯಿಂಟ್. ಈ ಎರಡೂ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವುದು ವಿದ್ಯಾರ್ಥಿಗಳಿಗೆ ಸವಾಲು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಪಾಸ್ ಆಗಲು ಕಡ್ಡಾಯವಾಗಿ 35% ಮಾರ್ಕ್ಸ್ ಪಡಿಬೇಕಿತ್ತು. ಆದ್ರೀಗ ಶಿಕ್ಷಣ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಪರೀಕ್ಷಾ ಮಂಡಳಿ ಪಾಸಿಂಗ್ ಮಾರ್ಕ್ಸ್ ಅನ್ನ 33%ಗೆ ಕಡಿತಗೊಳಿಸಿದೆ. ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ ಕನಿಷ್ಠ 206 ಗಳಿಸಿದ್ರೆ ಪಾಸ್ ಆಗಬಹುದು. ಲಿಖಿತ ಆಂತರಿಕ ಸೇರಿ 33% ಪಡಿಬೇಕು. ಇನ್ನು ಎಸ್ಎಸ್ಎಲ್ಸಿಯಲ್ಲಿ 2 ವಿಷಯಗಳಲ್ಲಿ 30 ಪಡೆದರೂ ಉತ್ತೀರ್ಣ ಆಗಬಹುದು. ಆದರೆ ಒಟ್ಟಾರೆ ಅಂಕ ಪ್ರಮಾಣ 33% ದಾಟಿರಬೇಕು. ಇನ್ನು ದ್ವಿತೀಯ ಪಿಯುಸಿಯಲ್ಲಿ ಪಾಸ್ ಆಗಲು 600ಕ್ಕೆ 198 ಅಂಕ ಪಡೆಯಬೇಕು. ಪಿಯುಸಿಯ 2 ವಿಷಯದಲ್ಲಿ 30 ಅಂಕ ಪಡೆದರೂ ಉತ್ತೀರ್ಣ ಮಾಡಲಾಗುತ್ತೆ. ಆದರೆ ಅಗ್ರಿಗೇಟ್ 33% ಇರಬೇಕು. 2025-26ನೇ ಸಾಲಿನಿಂದ ಪರೀಕ್ಷಾ ಪಾಸಿಂಗ್ ಅಂಕ ಕಡಿತ ಜಾರಿಯಾಗಲಿದೆ. 33 ಪರವಾಗಿ 701 ಬಂತು. ಅದೇ 35 ಪರವಾಗಿ ಬರೀ 8 ಬಂತು. ಸೊ ನಾವು ಡಿಸಿಷನ್ ಏನು ತಗೊಳ್ಬೇಕು? ಈ ಅಕಾಡೆಮಿಕ್ ಇಯರ್ ಇಂದ ನಮ್ಮ ರಾಜ್ಯದಲ್ಲಿ 33 ಈಸ್ ದ ಪಾಸಿಂಗ್ ಮಾರ್ಕ್ಸ್. ಅದನ್ನ ಜಿಒ ಐ ಥಿಂಕ್ ಈಗಾಗಲೇ ಹೊಡಿಸಿದಾರೋ ಇಲ್ಲ ಬೆಳಗ್ಗೆ ಇವತ್ತು ಹೊಡಿಸ್ತಾರೋ, ಅದನ್ನ ಈ ವರ್ಷದಿಂದ 33. ಶಿಕ್ಷಣ ಇಲಾಖೆ ಸಾರ್ವಜನಿಕರ ಅಭಿಪ್ರಾಯದಂತೆ 33% ಪಾಸಿಂಗ್ ಪರ್ಸೆಂಟೇಜ್ ನಿಗದಿಪಡಿಸಿದೆ. ಇತ್ತ ಸರ್ಕಾರದ ಹೊಸ ಪದ್ಧತಿಗೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಇತರೆ ಪಠ್ಯಕ್ರಮಕ್ಕೂ ರಾಜ್ಯ ಪಠ್ಯಕ್ರಮಕ್ಕೂ ವ್ಯತ್ಯಾಸ ಇಲ್ಲ ಅನ್ನತಕ್ಕಂಥ ಒಂದು ಸಾಬೀತುಪಡಿಸಿದಂತಹ ಬಡವರ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಂತ ಒಂದು ಐತಿಹಾಸಿಕ ನಿರ್ಧಾರ ಅಂದ್ರೆ ತಪ್ಪಾಗಲ್ಲ. ಪರ ವಿರೋಧದ ನಡುವೆ ಸಿಬಿಎಸ್ಇ ಮತ್ತು ಐಸಿಎಸ್ಇ ಪಠ್ಯಕ್ರಮಗಳಂತೆ 33% ಪಾಸಿಂಗ್ ಪರ್ಸೆಂಟೇಜ್ ಅನ್ನ ರಾಜ್ಯ ಪಠ್ಯಕ್ರಮದಲ್ಲೂ ಜಾರಿ ಮಾಡಿದೆ. ಇನ್ನಾದ್ರೂ ಉತ್ತೀರ್ಣ ಪ್ರಮಾಣ ಹೆಚ್ಚಾಗುತ್ತಾ ನೋಡಬೇಕು. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.